ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರು ಪ್ರಕಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು. ಅದನ್ನು ಬೆಂಬಲಿಸಿದ ಬಾಗೇಪಲ್ಲಿ ಶಾಸಕರ ವಿರುದ್ಧ ಆಕ್ರೋಶ. ಸಿಪಿಎಂ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೈಕ್ ರ್ಯಾಲಿ. ಸ್ನೇಹಿತರ ದಿನದ ಅಂಗವಾಗಿ ನಂದಿ ಬೆಟ್ಟಕ್ಕೆ ಜಾಲಿ ರೈಡ್ ಹೋಗಿದ್ದ ಬಾವ ಬಾಮೈದ. ವಾಪಸ್ ಬರುವಾಗ ಸಂಭವಿಸಿದ ದುರಂತ. ಬಂಡಿಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಇಬ್ಬರ ಸಾವು. ಮಗಳ ಮದುವೆ ಮಾಡಲು ದೇವಾಲಯ ಚಿನ್ನಾಭರಣ ಕಳವು ಮಾಡಿದ ಖತರ್ನಾಕ್ ಮಹಿಳೆ. ಮಗಳ ಪ್ರೇಮಿಯ ಜೊತೆ ಸೇರಿ ಅರ್ಚಕರಿಂದಲೇ ದೇವಾಲಯ ಆಭರಣ ಕಳವು. ಪ್ರಕರಣ ಭೇದಿಸಿದ ಪೊಲೀಸರು. ಹೂವಿನ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಹಮಾಲಿಗರು. 4 ಹಲ್ಲು ಉದುರಿ ರೈತನಿಗೆ ಸಂಕಷ್ಟ. ಹಲ್ಲೆ ಮಾಡಿದ ಹಮಾಲಿಗರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ರೈತರ ಪ್ರತಿಭಟನೆ. ವಾರ್ತೆಗಳ ವಿವರ. ಬಾಗೇಪಲ್ಲಿಯ ಜೀವನಾಡಿಯಾಗಿರುವ ಚಿತ್ರಾವತಿ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಹೆಸರಿಡುವುದಾಗಿ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಘೋಷಣೆ ಮಾಡಿರುವುದನ್ನು ಖಂಡಿಸಿದ ಸಿಪಿಎಂ ಕಾರ್ಯಕರ್ತರು ಚಿತ್ರಾವತಿ ಜಲಾಶಯಕ್ಕೆ ಶ್ರೀರಾಮರೆಡ್ಡಿ ಹೆಸರಿಡಲು ಆಗ್ರಹಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಕುಡಿಯುವ ನೀರು ಒದಗಿಸುತ್ತಿರುವ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರಿಡಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರು ಘೋಷಣೆ ಮಾಡಿದ್ದು, ಇದನ್ನು ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಮರ್ಥಿಸಿಕೊಂಡಿದ್ದಾರೆ. ಈ ಇಬ್ಬರು ನಾಯಕರ ಮಾತು ಖಂಡಿಸಿರುವ ಸಿಪಿಎಂ ಕಾರ್ಯಕರ್ತರು ಶತಾಯಗತಾಯ ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡುವಂತೆ ಆಗ್ರಹಿಸಿ ಹೋರಾಟ ಆರಂಭಿಸಿದ್ದಾರೆ. ಪುರಸಭೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಸಿಪಿಎಂ ಕಾರ್ಯಕರ್ತರು ಇಂದು ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೈಕ್ ರ್ಯಾಲಿ ಮೂಲಕ ಬಂದು ಯಾವುದೇ ಕಾರಣಕ್ಕೂ ಚಿತ್ರಾವತಿ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಅವರ ಹೆಸರಿಡಬಾರದು, ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿ ಅವರ ಹೆಸರಿಡಬೇಕೆಂದು ಒತ್ತಾಯಿಸಿದರು. ಬಾಗೇಪಲ್ಲಿಯಿಂದ ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬೈಕ್ ರ್ಯಾಲಿ ನಡೆಸಿ ಕಾಂಗ್ರೆಸ್ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತ. ನದಿ ಹೆಸರೇ ಬಾಗೇಪಲ್ಲಿ ಹಾಗೂ ಗುಡಿಬಂಡೆ ತಾಲೂಕು ಜನರ ಭಾವನಾತ್ಮಕ ಬೆಸುಗೆಯಾಗಿದೆ. ಚಿತ್ರಾವತಿ ನದಿಗೆ ಅಣೆಕಟ್ಟು ಕಟ್ಟಿ ಬಾಗೇಪಲ್ಲಿ, ಗುಡಿಬಂಡೆ, ಚೇಳೂರು ತಾಲೂಕಿನ ಜನರಿಗೆ ಭೂಮಿ ಮೇಲೆ ಸಿಗುವ ನೀರನ್ನು 120ರಿಂದ 130 ಹಳ್ಳಿಗಳಿಗೆ ಕೊಡಬೇಕೆಂದು ಜಲಾಶಯ ಮಾಡಿಕೊಂಡಿದ್ದರು. ಈ ಜಲಾಶಯಕ್ಕೆ ಎಸ್ಎಂ ಕೃಷ್ಣ ಜಲಾಶಯ ಎಂದು ಮರುನಾಮಕರಣ ಮಾಡಲು ಹೊರಟಿದ್ದಾರೆ. ಜನರ ಹೋರಾಟದಿಂದ ಬಂದ ಜಲಾಶಯ. ಹಿಂದೆ ಬಾಗೇಪಲ್ಲಿ ಜನರು ಫ್ಲೋರೋಸಿಸ್ನಿಂದ ಬಳಲುತ್ತಿದ್ದರು, ಈಗಲೂ ಅದೇ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಅಳಲು ತೋಡಿಕೊಂಡರು. ಆ ಇಸುವಿಯಲ್ಲಿ ಅವರು ನಮ್ಮ ಅಂತರ್ಜಲ ಮಟ್ಟದ ಹೇಗಿದೆ, ಅಂತರ್ಜಲದಲ್ಲಿ ಇರ್ತಕ್ಕಂಥ ಏನೇನು ಅಂಶಗಳಿದೆ ಅಂತೇಳಿ ವರದಿಯನ್ನಿದೆ. ಈಗ ನೀವು ಹೋಗಿ ನೆಟ್ಟು ಕೊಡಿದ್ರೆ ಸಿಗತ್ತಾ ವರದಿ. ಅದರಲ್ಲಿ ಎಲ್ಲ ಭಾಗದಲ್ಲೂ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ಆಯ್ದ ಹಳ್ಳಿಗಳಿಂದ ಅವರು ಅದನ್ನು ನೋಡಿದ್ದಾರೆ.
ಎಲ್ಲ ಹಳ್ಳಿಗಳಿಗೂ ಫ್ಲೋರೈಡ್ ಅಂಶ ಜಾಸ್ತಿ ಇದೆ, ನೈಟ್ರೇಟ್ ಅಂಶ ಜಾಸ್ತಿ ಇದೆ, ಸಲ್ಫರಿಕ್ ಆ್ಯಸಿಡ್ ಅಂತೀವಲ್ಲ ಸಲ್ಫೇಟ್ ಅಂಶ ಜಾಸ್ತಿ ಇದೆ. ಈಗೇನಾದರೂ ಪರೀಕ್ಷೆ ಮಾಡಿದ್ರೆ ನಾನು ಇಲ್ಲೇ ನಿಂತ್ಕೊಂಡು ಹೇಳ್ತೀನಿ, ಹೆವಿ ಮೆಟಲ್ಸ್ ಅಂತೀವಿ, ಅಂದರೆ ಲೆಡ್ಡು, ಆರ್ಸೆನಿಕ್ಕು, ಕ್ಯಾನ್ಸರ್ ಉಂಟು ಮಾಡ್ತಕ್ಕಂತಹ ಮೆಟಲ್ಸು ಕೂಡ ಇವಾಗ ನೀರಲ್ಲಿ ಸಿಗ್ತದೆ. ಈ ಜಲಾಶಯ ಯಾವುದೇ ಸರ್ಕಾರದಿಂದ ಬಂದಿಲ್ಲ. ಬಾಗೇಪಲ್ಲಿ ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿ ನೇತೃತ್ವ ಹಾಗೂ ಜನರ ಹೋರಾಟದಿಂದ ಬಂದಿರುವುದು. ಈಗ ಇವರು ಹೆಸರು ಬದಲಾವಣೆ ಮಾಡಬೇಕೆಂದುಕೊಂಡರೆ ಜಿ.ವಿ. ಶ್ರೀರಾಮರೆಡ್ಡಿ ಎಂದು ನಾಮಕರಣ ಮಾಡಲಿ. ಅದು ನ್ಯಾಯಬದ್ಧ ಹೋರಾಟಕ್ಕೆ ಕೊಡುವ ಗೌರವ ಎಂದು ಭಾವಿಸಬಹುದು. ಹೋರಾಟ ಮಾಡಿರುವವರ ಹೆಸರು ಬಿಟ್ಟು ಎಸ್.ಎಂ. ಕೃಷ್ಣ ಹೆಸರಿಡಲು ಹೊರಟಿದ್ದಾರೆ. ಜಲಾಶಯಕ್ಕೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಏನು? ಅವರು ಮುಖ್ಯಮಂತ್ರಿಯಾಗಿದ್ರು, ಒಂದು ಪಕ್ಷದಿಂದ ಬೆಳೆದು ಮತ್ತೊಂದು ಪಕ್ಷದಲ್ಲಿ ನಾಯಕರಾದರು, ಪ್ರಬಲವಾದ ಒಂದು ಸಮುದಾಯಕ್ಕೆ ಸೇರಿದವರು ಹಾಗೂ 3 ಪಕ್ಷಕ್ಕೆ ಬೇಕಾಗಿರುವ ಮನುಷ್ಯ ಎಂಬ ಕಾರಣ ಬಿಟ್ರೆ ಬಾಗೇಪಲ್ಲಿ ಜನರಿಗೆ ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಶೂನ್ಯ ಎಂದರು. ಈಗ ಇವರು ಅಲ್ಲಿಗೂ ಹೆಸರು ಬದಲಾವಣೆ ಮಾಡಬೇಕು ಅಂತಿದ್ರೆ ಜಿ.ವಿ. ಶ್ರೀರಾಮರೆಡ್ಡಿ ಅವ್ರ ಹೆಸರಿಡಲಿ, ನಮ್ದೇನು ತಕರಾರಿಲ್ಲ. ಅದು ಸಮಂಜಸ, ನ್ಯಾಯಬದ್ಧ ಮತ್ತು ನಾವು ಏನು ಹೋರಾಟಗಳಿಗೆ ಇವರು ಕೊಡ್ತಕ್ಕಂಥ ಒಂದು ಗೌರವ ಅಂತೇಳಿ ಕೂಡ ನಾವು ಭಾವಿಸ್ಬೋದು. ಯಾವಾಗ ಅವರ ಆ ಹೆಸರನ್ನು ಬಿಟ್ಟು ಎಸ್.ಎಂ. ಕೃಷ್ಣರವರ ಹೆಸರನ್ನು ಇಡಲಿಕ್ಕೆ ಬಂದರೆ ಅಂದರೆ ಏನು ಕೊಡುಗೆ ಇದೆ? ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು, ಅವರು ಒಂದು ಪಕ್ಷದಲ್ಲಿದ್ದರು, ಒಂದು ಪಕ್ಷದಲ್ಲಿ ಬೆಳೆದ್ರು, ಒಂದು ಪಕ್ಷದಲ್ಲಿ ನಾಯಕರಾದರು, ಮತ್ತೆ ಇನ್ನೊಂದು ಪಕ್ಷಕ್ಕೆ ಹೋದರು. ಅವರು ಒಂದು ಪ್ರಬಲವಾದಂತಹ ಒಂದು ಸಮುದಾಯಕ್ಕೆ ಸೇರಿದವರು. ಈ 3 ಕಾರಣಗಳಿಗೆ ಎರಡೂ ವಿಪಕ್ಷಗಳು ಏನಿದೆ ಇವತ್ತಿಲ್ಲಿ ಯಾರೂ ಕೂಡ ಸದ್ದೆತ್ತದಿಲ್ಲ. ಯಾಕೆ ಅಂತಂದರೆ ಅವರು ಒಂದು ಪ್ರಬಲ ಸಮುದಾಯಕ್ಕೆ ಸೇರಿದವರು ಮುಖ್ಯವಾಗಿ. ಎರಡನೇದವರು ಕಾಂಗ್ರೆಸ್ ಪಕ್ಷದಲ್ಲಿದ್ದರು, JDS ಪಕ್ಷ ಈಗ BJPಗೆ ಹೋಗಿದೆ. ಸೊ ಆ 3 ಪಕ್ಷಗಳಿಗೆ ಬೇಕಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅನ್ನೋದು ಒಂದು ಕಾರಣ ಬಿಟ್ಟರೆ ಬಾಗೇಪಲ್ಲಿ ಜನತೆಗೆ ಎಸ್.ಎಂ. ಕೃಷ್ಣರವರ ಕೊಡುಗೆ ಏನಂತೇಳಿ ಅವ್ರು ಹೇಳಿದ್ರೆ ಒಳ್ಳೆಯದು. ಬಾಗೇಪಲ್ಲಿ ಜನರ ಭಾವನಾತ್ಮಕ ಸಂಬಂಧ ಎಸ್.ಎಂ. ಕೃಷ್ಣ ಅವರೊಂದಿಗೆ ಇಲ್ಲ. ಎಸ್.ಎಂ. ಕೃಷ್ಣ ಅವರ ಕೊಡುಗೆ ಬಾಗೇಪಲ್ಲಿಗೆ ಏನೂ ಇಲ್ಲ. ಹಾಗಿದ್ದರೂ ಉಸ್ತುವಾರಿ ಸಚಿವರು ಮತ್ತು ಬಾಗೇಪಲ್ಲಿ ಶಾಸಕರು ರಾಜಕೀಯ ಮಾಡುತ್ತಿದ್ದು, ಇದನ್ನು ಕೂಡಲೇ ಕೈಬಿಟ್ಟು ಮಾಜಿ ಶಾಸಕ ಜಿ.ವಿ. ಶ್ರೀರಾಮರೆಡ್ಡಿ ಅವರ ಹೆಸರನ್ನು ಜಲಾಶಯಕ್ಕೆ ಇಡಬೇಕೆಂದು ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ತೌಡನಹಳ್ಳಿ ರಮೇಶ್ ಹಾಗೂ ಗಣೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸ್ನೇಹ ಜಗತ್ತಿನಲ್ಲಿ ಎಲ್ಲರನ್ನೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣ ಕಾಡುವ ಸಂಬಂಧ. ಸ್ನೇಹದ ಬಗ್ಗೆ ಅನೇಕ ಮಂದಿ ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದರೂ ಸ್ನೇಹ ಎಂಬುದು ಮಧುರ ಬಾಂಧವ್ಯದ ಸಂಕೇತ ಎಂಬುದರಲ್ಲಿ ಸಂಶಯವಿಲ್ಲ. ಅಂತಹ ಸ್ನೇಹದ ನೆನಪಿಗಾಗಿ ಸ್ನೇಹಿತರ ದಿನಾಚರಣೆ. ಆದರೆ ಇದೇ ಸ್ನೇಹಿತರ ದಿನದಂದು ಆಗಬಾರದ ಅನಾಹುತವೊಂದು ಆಗಿ ಹೋಗಿದೆ. ಹಾಗಾದರೆ ಆಗಿದ್ದೇನು ಅಂತೀರಾ? ನೀವೇ ನೋಡಿ. ಸ್ನೇಹಿತರ ದಿನ ಹಿನ್ನೆಲೆ ಬೈಕ್ನಲ್ಲಿ ನಂದಿ ಬೆಟ್ಟಕ್ಕೆ ತೆರಳಿದ್ದ ಇಬ್ಬರು ಸ್ನೇಹಿತರು ಅಪಘಾತಕ್ಕೆ ಬಲಿಯಾಗಿರುವ ದಾರುಣ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿಧಾಮದ 15ನೇ ತಿರುವಿನ ಬಳಿ ಸಂಭವಿಸಿದೆ. ತಾಲೂಕಿನ ಕಣಿತಹಳ್ಳಿ ಗ್ರಾಮದ 20 ವರ್ಷದ ಅರವಿಂದ್ ಹಾಗೂ ಹೊಸಕೋಟೆ ತಾಲೂಕಿನ ನಂದಗುಡಿ ಗ್ರಾಮದ 21 ವರ್ಷದ ಶ್ರೀಕಾಂತ್ ಎಂದು ತಿಳಿದು ಬಂದಿದೆ. ಮೃತ ಯುವಕರು ಭಾವ-ಬಾಮೈದರಂತೆ. ಸ್ನೇಹಿತರ ದಿನದ ಅಂಗವಾಗಿ 4 ಜನ ಸ್ನೇಹಿತರು ಪ್ಲಾನ್ ಮಾಡಿಕೊಂಡು 2 ಬೈಕ್ಗಳಲ್ಲಿ ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿದ್ದರಂತೆ. ಸುಮಾರು 6:40 ಗಂಟೆ ಸಮಯದಲ್ಲಿ ವಾಪಸ್ ಬರುವಾಗ ಅಪಘಾತ ಸಂಭವಿಸಿದೆ. 4 ಜನ ಸ್ನೇಹಿತರು 2 ಬೈಕಿನಲ್ಲಿ ಬರುತ್ತಿದ್ದಾಗ ಒಂದು ಬೈಕ್ನಲ್ಲಿ ಅರವಿಂದ್ ಹಾಗೂ ಶ್ರೀಕಾಂತ್ ಫ್ಯಾಷನ್ ಪ್ರೋ ಬೈಕ್ ಕೀ ಆನ್ ಮಾಡದೆ ಹಾಗೆಯೇ ಬರುತ್ತಿದ್ದರಂತೆ. ರಸ್ತೆ ಬದಿಯ ದೊಡ್ಡ ಬಂಡೆಗೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ತಲೆಗಳಿಗೆ ಗಂಭೀರ ಗಾಯಗಳಾಗಿ ಇಬ್ಬರೂ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.
ನಿಮ್ಮ ತಮ್ಮ ಹೆಸರು? ತಮ್ಮ ಹೆಸರು ಓಕೆ. ನಾನು ನಿನ್ನೆ ಹುಷಾರಿಲ್ಲ, ಫೋನ್ ರಿಸೀವ್ ಮಾಡಲಿಲ್ಲ. ನಿನ್ನೆ ಮತ್ತೆ ಕರೆಕ್ಟ್ ಆಗಿ 2 ಗಂಟೆಗೆ ಬಂದವನು. ಏನಂತ ಅಕ್ಕ ಯಾಕೆ ಹುಷಾರಿಲ್ಲ ಅಮ್ಮನ್ ಮಾತಾಡಕ್ಕ ಅಂತ ಇವತ್ತು ಮಾರ್ಕೆಟ್ಗೆ ಹೋಗ್ಯದ. ಇವನು ನಮ್ಮ ಅಕ್ಕ ನಮ್ಮ ಅತ್ತೆ ಫೋನ್ ಮಾಡಿ ನಾವ್ ಇಲ್ಲಿದ್ದೀವಿ ಬನ್ನಿ ಅಂತ ನಂದಿ ಬೆಟ್ಟಕ್ಕೆ ಹೋಗಿ. ಆಮೇಲೆ ಬರೋವಾಗ ಯಾರು ಏನ್ ಮಾಡ್ತಾರೆ ಚಿಕನ್ ಕೆಲಸ ಮಾಡೋದು. ಇವಾಗ ಎಷ್ಟು ಕಾಲ್ ಮಾಡ್ತಾರೆ ಎತ್ಕೊಂಡು ನೋಡಿ ಅವಾಗ ಫೋನ್ ಮಾಡಿದ್ದು. ಅಮ್ಮ ತಮ್ಮಗೆ ಹಿಂಗಾಗಿದೆ ನೋಡಿ ಅಂತ ಹೇಳಿದ್ರು. ಓಕೆ ಮತ್ತೆ ನಮ್ಮ ಮಾವ ಫೋನ್ ಮಾಡ್ದಾಗ ಏನಾಗಿದೆ ನಮ್ಮ ಮಾವ ಬಿಡಿ ಏನಿಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬಂದು ನಾನು ಏನಾದ್ರು ಅಡ್ಮಿಟ್ ಮಾಡಿದ್ರೆ ನಾನು ಬಂದೆ. ಓಕೆ ನಾ ಇವಾಗ ಯಾರ ತಮ್ಮನ ಕೂಲಿ ಕೆಲಸ ಮಾಡ್ತಿದ್ದ. ಓಕೆ ನಾ ಕೂಲಿ ಕೆಲಸ ಮಾಡ್ಲಿ ಅವ್ನು ನೀರ್ ತೆಗಿದ್ನಣ್ಣ, ಯಾರ ಜೊತೆಗೆ ಹೋಗ್ತಾ ಇರ್ಲಿಲ್ಲ. ಅವ್ನು ಕೆಲ್ಸಕ್ಕೆ ಹೋಗಿದ್ದೆಲ್ಲ ಕರ್ಸ್ಕೊಂಡ್ರೆ ನಮ್ಗೆ ಗೊತ್ತಾಗ್ಬೇಕಷ್ಟೇ, ಪ್ರಾಣಕ್ಕೆ ಹೋಗ್ಬೇಕು. ಮೃತದೇಹಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಮೃತ ಯುವಕರ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ರವಿಕುಮಾರ್ ಫ್ರೆಂಡ್ಶಿಪ್ ಡೇ ಇತ್ತಲ್ವಾ, ಅದಕ್ಕೆ ನಂದಿ ಹಿಲ್ಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ನು ಕರೆದ. ಅದಕ್ಕೆ ಇಬ್ಬರು 4 ಜನ ಹೋಗಿದ್ವಿ. ನಂದೀಶು, ನಾನು ಮತ್ತು ಅರವಿಂದ್, ಇನ್ನೊಬ್ಬನ ಹೆಸರು ಮನು. 4 ಜನ ಹೋಗಿದ್ವಿ. 6 ಗಂಟೆಯಲ್ಲಿ ಹೋಗಿದ್ವಿ. ಬರೋವಾಗ ಸ್ವಲ್ಪ ಕತ್ಲಿತ್ತು. ಅವಾಗ ಡೋನ್ ಇತ್ತಲ್ಲ, ಅದಕ್ಕೆ ಕೀ ಆಫ್ ಮಾಡಿಬಿಟ್ಟು ಲೈಟ್ ಆಗ್ದಿರ ಎತ್ಕೊಂಬಂದು ಬಂಡೆ ಕೊಡ್ದಿರು. ಅರವಿಂದ್ ಮತ್ತು ಅವರಿಬ್ಬರು ಒಂದು ಗಾಡಿಯಲ್ಲಿ ಬರ್ತಾಯಿದ್ರು, ನಾವು ಹಿಂದೆ ಬರ್ತಾಯಿದ್ವಿ. ನಿಧಾನ ಅಷ್ಟೇ ಆಗಿರುತ್ತೆ. ನಿಮ್ಗೆ ಯಾಕೆ ಗೊತ್ತಾಯ್ತು ಆಮೇಲೆ? ಜನಗಳು ಜಾಸ್ತಿ ಜನ ಇದ್ದರು. ನಾವು ನೋಡ್ದಿರ ಮುಂದಕ್ಕೆ ಹೋಗ್ತಾ ಇದ್ವಿ. ತಿರ್ಗಿ ಯಾರಂತ ನೋಡಿದ್ರೆ ಅವರು ತಿರ್ಗಿ ಆಮೇಲೆ ಆಂಬ್ಯುಲೆನ್ಸ್ಗೆಲ್ಲ ಕಾಲ್ ಮಾಡಿದ್ವಿ. 10 ನಿಮಿಷಕ್ಕೆಲ್ಲ ಆಂಬ್ಯುಲೆನ್ಸ್ ಎಲ್ಲ ಬಂತು. ಅವ್ರು ಚೆಕ್ ಮಾಡೋದಕ್ಕೆ ಇಲ್ಲೇ ಸ್ಪಾಟಲ್ಲಿ ಹೋಗೋರು ಅಂತ. ಯಾವ ಊರು? ನಮ್ಮ ಕಂತಳ್ಳಿ, ನಂದು ಅರವಿಂದ್ ಕಂತಳ್ಳಿ, ಅವ್ರು ನಂದುಗೂಡಿ. ಎಲ್ಲ ಫ್ರೆಂಡ್ಸ್ ನೀವು? ಫ್ರೆಂಡ್ಸ್ ಅಣ್ಣ, ಫ್ರೆಂಡ್ಶಿಪ್ ಡೇ ಇತ್ತಲ್ವ ಅದಕ್ಕೆ ಹೋಗಿದ್ವಿ. ಅವನೇ ಕರ್ಕೊಂಡೋದಪ್ಪ ಅಷ್ಟೇ. ಎಷ್ಟೊತ್ತಿಗೆ ಬಂದರು ಮೇಲೆಯಿಂದ? ಮೇಲೆಯಿಂದ 6:15. ನೀವು ಹೋಗಿದ್ದ ಮೇಲೆಗೆ? 5:45, 6 ಗಂಟೆ. ಈ ಪ್ರಕರಣವು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಪಘಾತ ನಡೆದಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಕೆಗೆ ಬರೋಬ್ಬರಿ 5 ಜನ ಮಕ್ಕಳು, 4 ಹೆಣ್ಣು 1 ಗಂಡು. ಎಲ್ಲ ಮಕ್ಕಳು ವಯಸ್ಸಿಗೆ ಬಂದಿದ್ದಾರೆ. ಅದರಲ್ಲಿ ಈಗ 2ನೇ ಮಗಳ ಮದುವೆ ಮಾಡಬೇಕಿತ್ತು. ಆದರೆ ಮದುವೆಯ ಖರ್ಚು ವೆಚ್ಚಕ್ಕೆ ಹಣ ಕಡಿಮೆ ಇದ್ದ ಕಾರಣ ಸ್ವತಃ 3ನೇ ಮಗಳ ಪ್ರೇಮಿ ಜೊತೆ ಸೇರಿ ಪ್ರಸಿದ್ಧ ದೇವಾಲಯವೊಂದರ ಅರ್ಚಕನಿಗೆ ಗಾಳ ಹಾಕಿ ದೇವಿಯ ಚಿನ್ನಾಭರಣ ಕದ್ದಿದ್ದಾರೆ. ಹಾಗಾದರೆ ಏನು ಈ ಸ್ಟೋರಿ ಅಂತೀರಾ? ನೀವೇ ನೋಡಿ. ಇದು ಶಿಡ್ಲಘಟ್ಟ ತಾಲೂಕಿನ ಹಿರಿಯಲಚೇನಹಳ್ಳಿ ಗ್ರಾಮದ ಪ್ರಸಿದ್ಧ ಚೌಡೇಶ್ವರಿ ದೇವಾಲಯ. ಈ ದೇವಾಲಯದಲ್ಲಿ ಜುಲೈ 23ರಂದು ಚೌಡೇಶ್ವರಿ ದೇವಿಗೆ ಸೇರಿದ ಬೆಳ್ಳಿಯ ದೇವರ ಮುಖವಾಡಗಳು, ಮೂಗುತಿಗಳು, ಮಾಂಗಲ್ಯದ ಬೊಟ್ಟುಗಳು, ಕಾಲು ಚೈನುಗಳು ಸೇರಿದಂತೆ ಆಭರಣಗಳನ್ನು ಕಳ್ಳತನ ಮಾಡಲಾಗಿತ್ತು. ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿ ದಿಬೂರಹಳ್ಳಿ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದರೆ ಬೆಚ್ಚಿ ಬೀಳೋ ರಹಸ್ಯ ಬಯಲಾಗಿದೆ.
ಪೊಲೀಸರು ಸ್ವತಃ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪನನ್ನು ಕೇಳಿದ್ರೆ ತನ್ನ ಮಗ ಮಂಜುನಾಥ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಪೊಲೀಸರ ತನಿಖೆಯಲ್ಲಿ ದೇವಸ್ಥಾನದ ಅರ್ಚಕ ಚಿಕ್ಕಮಲ್ಲೇಶಪ್ಪ ಕಳ್ಳತನದಲ್ಲಿ ಭಾಗಿಯಾಗಿರುವುದು ಬಯಲಾಗಿದೆ. ಅಸಲಿಗೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಮೂಲದ ಲತಾ ಎಂಬಾಕೆ ತನ್ನ 2ನೇ ಮಗಳ ಮದುವೆ ಮಾಡಲು ಖರ್ಚು ವೆಚ್ಚಕ್ಕಾಗಿ ದೇವಸ್ಥಾನದ ಚಿನ್ನಾಭರಣ ಕಳ್ಳತನ ಮಾಡಿರುವುದು ಬಯಲಾಗಿದೆ. ಲತಾಳ 3ನೇ ಮಗಳ ಪ್ರಿಯಕರ ಚಿಕ್ಕಬಳ್ಳಾಪುರ ತಾಲೂಕಿನ ಕೇಶವಾರ ಗ್ರಾಮದ ನವೀನ್ ಕುಮಾರ್ ಜೊತೆ ಸೇರಿ ಕಳ್ಳತನ ಮಾಡಿರುವುದು ಇದೀಗ ಪೊಲೀಸ್ ತನಿಖೆಯಿಂದ ಬಹಿರಂಗವಾಗಿದೆ. ಚೌಡೇಶ್ವರಿ ದೇವಾಲಯದ ಅರ್ಚಕ ಚಿಕ್ಕಮಲ್ಲೇಶಪ್ಪ ಕುಡುಕನಾಗಿದ್ದು ಆತನಿಗೆ ಹಣದ ಆಮಿಷ ಒಡ್ಡಿ ದೇವಸ್ಥಾನದಲ್ಲಿದ್ದ ಎಲ್ಲ ಬೆಳ್ಳಿ ಚಿನ್ನದ ಆಭರಣಗಳನ್ನು ತೆಗೆದುಕೊಂಡು ಹೋಗಿದ್ರು. ಆದರೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕಳ್ಳತನದ ಮಾಲನ್ನು ಜಪ್ತಿ ಮಾಡಿದ್ದಾರೆ. ಚೌಡೇಶ್ವರಿ ಟೆಂಪಲ್ ಇದೆ, ಟೆಂಪಲಲ್ಲಿ ಕಳ್ಳತನ ಆಗಿದೆ. ದೇವರದು ಮಾಸ್ಕ್ ವಗೇರ ಮತ್ತು ಬೇರೆ ಒಡವೆಗಳು ಕಳ್ಳತನ ಆಗಿದೆ, ಈ ಥರ ಮಾಹಿತಿ ಬಂದಿದೆ. ನಾವು ಕೇಸ್ದು ಪರಿಶೀಲನೆ ಮಾಡಿ ಆಮೇಲೆ ನಮ್ಮ PSI ನಿಬೂರಲ್ಲಿ ಶ್ಯಾಮ್ಲಾ ನೇತೃತ್ವದಲ್ಲಿ ಒಂದು ಟೀಮ್ ರೆಡಿ ಮಾಡಿ ಕೇಸ್ಗೆ ಈಗ ನಾವು ಪತ್ತೆ ಮಾಡಿದ್ದೀವಿ ಮತ್ತು 3 ಜನ ಆರೋಪಿ ಅರೆಸ್ಟ್ ಮಾಡಿದ್ದೀವಿ. ಬೇಸಿಕ್ಲಿ ನಾವು ಒಬ್ಬರು ನವೀನ್ ಅರೌಂಡ್ 30 ಇಯರ್ಸ್, ಇನ್ನೊಬ್ಬರು ಲೇಡಿ ಲತಾ 45 ಇಯರ್ಸ್. ಈ ಲತಾದು ಫ್ಯಾಮಿಲಿ ಜೊತೆ ಏನಾದರೂ ಇವ್ರದ್ದು ಮೊದಲಿಂದ ಪರಿಚಯ ಇದೆ ನವೀನ್ದು. ಮತ್ತು 3rd ಪರ್ಸನ್ ಚಿಕ್ಕಮಲ್ಲೇಶಪ್ಪ. ಈ ಚಿಕ್ಕಮಲ್ಲೇಶಪ್ಪ ಯಾರು ಇದ್ದಾರೆ ಅವರು ಪ್ರೀಸ್ಟ್ ಇದ್ದಾರೆ ಅದೇ ಟೆಂಪಲ್ದು. ಸೊ ಬೇಸಿಕ್ಲಿ 3 ಜನ ಪ್ಲ್ಯಾನಿಂಗ್ ಮಾಡಿ ಆಮೇಲೆ ಈ ಪ್ರೀಸ್ಟ್ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಥರ ಕಳ್ಳತನ ಆಗಿದೆ. ಬಟ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ನಮಗೆ ಅವರು ಕೂಡ ಆಗಿದ್ದಾರೆ ಈ ಕ್ರೈಮ್ಗೆ, ಅದು ಗೊತ್ತಾಗಿದೆ. ಈಗ ಅವರಿಂದ ನಾವು ಟೋಟಲ್ 1.7 ಲ್ಯಾಕ್ ಸಿಲ್ವರ್ ಮತ್ತು ಸ್ವಲ್ಪ ಗೋಲ್ಡ್ ಕೂಡ ಇದೆ, ಅದು ರಿಕವರಿ ಮಾಡಿದ್ದೀವಿ. ಎಲ್ಲ ಫುಲ್ ರಿಕವರಿ ಆಗಿದೆ ಮತ್ತು 3 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಇವರು ಅಕ್ಕಪಕ್ಕ ಊರದೇ ಇವರೆಲ್ಲಾರ್ದು ಮೊದಲಿಂದ ಇವರಿಗೆ ಪರಿಚಯ ಇದೆ. ಮತ್ತು ಚಿಕ್ಕಮಲ್ಲೇಶಪ್ಪ ಯಾರು ಇದ್ದೀರಾ ಪ್ರೀಸ್ಟ್, ಅವರು ಅದೇ ಟೆಂಪಲಲ್ಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಟ್ನಲ್ಲಿ ಮಗಳ ಮದುವೆಯ ಖರ್ಚು ವೆಚ್ಚ ಸರಿದೂಗಿಸಲು ಅಡ್ಡದಾರಿ ಹಿಡಿದ ಮಹಿಳೆಯೊಬ್ಬಳು ಹಾಗೂ ಆಕೆಗೆ ಸಾಥ್ ಕೊಟ್ಟಿದ್ದ ಅರ್ಚಕ ಚಿಕ್ಕಮಲ್ಲೇಶಪ್ಪ, ಆರೋಪಿ ಲತಾ ಮಗಳ ಪ್ರೇಮಿ ನವೀನ್ ಕುಮಾರ್ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೂವಿನ ಮಾರುಕಟ್ಟೆಗೆ ಹೋದ ರೈತನ ಮೇಲೆ ಹಮಾಲಿಗಳು ಗೂಂಡಾಗಳಂತೆ ವರ್ತಿಸಿ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಯಿಂದ ರೈತನ 4 ಹಲ್ಲುಗಳು ಸಂಪೂರ್ಣ ಉದುರಿ ಹೋಗಿವೆ. ಇದರಿಂದ ಕೆರಳಿದ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದು ಪೊಲೀಸರ ಮಧ್ಯಪ್ರವೇಶವೂ ಆಗಿದೆ. ಆರೋಬಂಡೆ ಗ್ರಾಮದ ರೈತ ಮಂಜುನಾಥ್ ಎಂದಿನಂತೆ ತಾನು ಬೆಳೆದ ಗುಲಾಬಿ ಹೂವಿನ ಬ್ಯಾಗ್ಗಳೊಂದಿಗೆ ನಗರ ಹೊರವಲಯದ ಸಿವಿವಿ ಕ್ಯಾಂಪಸ್ ಬಳಿ ಇರುವ ಹೂವಿನ ಮಾರುಕಟ್ಟೆಗೆ ಬಂದಿದ್ದಾನೆ. ಯಾವಾಗಲೂ ಜನಜಂಗುಳಿಯಿಂದ ಕೂಡಿರುವ ಹೂವಿನ ಮಾರುಕಟ್ಟೆಯಲ್ಲಿ ಗೂಡ್ಸ್ ವಾಹನವೊಂದು ಹಿಂದಕ್ಕೆ ಬಂದು ಮಂಜುನಾಥ್ ಅವರಿಗೆ ಬೈಕ್ ಡಿಕ್ಕಿ ಹೊಡೆದಿದೆ. ಇದರಿಂದ ಮಂಜುನಾಥ್ ಏರು ಧ್ವನಿಯಲ್ಲಿ ನೋಡ್ಕೊಂಡು ಗಾಡಿ ಓಡಿಸು ಎಂದಿದ್ದಾನೆ. ಇದರಿಂದ ಕೋಪಗೊಂಡ ವಾಹನ ಚಾಲಕ ಮಂಜುನಾಥ್ ಬಳಿ ಕಿರಿಕ್ ಮಾಡಿಕೊಂಡು ಮಾತಿಗೆ ಮಾತು ಬೆಳೆದ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ವಿಕೋಪಗೊಂಡು ವಾಹನ ಚಾಲಕ ಹಾಗೂ ಹಮಾಲಿ ಕೆಲಸಗಾರರು ಸೇರಿ ರೈತ ಮಂಜುನಾಥ್ ಮೇಲೆ ಕೀಯಿಂದ ಬಾಯಿಗೆ ಪಂಚ್ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ರೈತ ಮಂಜುನಾಥ್ ಬಾಯಲ್ಲಿದ್ದ 4 ಹಲ್ಲುಗಳು ಉದುರಿದ್ದು ಮೈತುಂಬ ರಕ್ತ ಹರಿದಿದೆ.
ಇವತ್ತು ಗೂಡ್ಸ್ ವಾಹನ ಚಾಲಕ ಮತ್ತು ಹಮಾಲಿಗಳು ರೈತ ಮಂಜುನಾಥ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಟಾಟಾ ಎಸ್ ಗೂಡ್ಸ್ ಚಾಲಕ ವಾಹನ ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ರೈತನ ಮೇಲೆ ಹಲ್ಲೆ ನಡೆಸಿದ ವಿಷಯ ತಿಳಿದ ತಕ್ಷಣ ಸಾವಿರಾರು ರೈತರು ಸೇರಿ ಘಟನೆ ನಡೆದ ಸ್ಥಳದಲ್ಲಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಹಲ್ಲೆ ಮಾಡಿದವರು ಸ್ಥಳಕ್ಕೆ ಬರಬೇಕೆಂದು ಪೊಲೀಸರಿಗೆ ಒತ್ತಾಯಿಸಿದರು. ಟೈಮಲ್ಲಿ ಅವನು ಕಟ್ಟಾಗಿ ಇಂಜಿನ್ ರಿವರ್ಸ್ ಹೊಡೆದ ನಾನು ಗಾಡಿ ಟೆಸ್ಟ್ ಮಾಡ್ದೆ. ಯಾಕಪ್ಪ ಇಂಜಿನ್ ಹೋಗ್ಬಿಟ್ಟು ರಿವರ್ಸ್ ಹೊಡೆಯ ಯಾಕೆ ಗಾಡಿ ಟೆಸ್ಟ್ ಮಾಡಿದ್ದೆ ನಾವು ಬಂಡವಾಳ ಹಾಕಿದ್ವಿ. ಏನು ಇವಾಗ ಏನು ಗಾಡಿ ಬಂಡವಾಳ ಟೆಸ್ಟ್ ಮಾಡಿಬಿಟ್ಟು ಏನು ಇರ್ತಾರೆ ಅಂತೇಳಿದ್ರೆ ಏನು ಇವಾಗ ಆ ಕಡೆ ಡೋರ್ ತೆಗೆದು ಬಂದಿದ್ದು ನಂದಿಗಿರಿಧಾಮ ಠಾಣೆ, ಗ್ರಾಮಾಂತರ ಠಾಣೆ ಹಾಗೂ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ರೈತರನ್ನು ನಿಯಂತ್ರಿಸಲು ಹರಸಾಹಸ ಪಟ್ಟರು. ಆದರೆ ರೈತರು ಮಾತ್ರ ಯಾವುದಕ್ಕೂ ಜಗ್ಗದೆ ರೈತನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನ ಸ್ಥಳಕ್ಕೆ ಕರೆಸುವಂತೆ ಒತ್ತಾಯಿಸಿದರು. ಈ ನಡುವೆ ಪೊಲೀಸರು ಹಾಗೂ ರೈತರ ಮಧ್ಯೆ ಮಾತಿನ ಚಕಮಕಿ ನಡೆಯಿತು. ನಾನು ಪೂರ್ತಿ ಎಲ್ಲ ಕೇಳಿಸ್ಕೊ, ನಮ್ಗೇನೋ ಅಬ್ಸ್ಟ್ರಕ್ಷನ್ ಮಾಡಿದ್ರೆ ಮೇಲ್ತಿಂಗ್ ನೋಟೆಡ್ ಆಗ್ತೀಯಾ, ಇನ್ನೇನಿದು ಕೇಳು, ಫಸ್ಟ್ ಕಂಪ್ಲೇಂಟ್ ಕೊಡು, FIR ಹಾಕ್ತೀವಿ, ಅರೆಸ್ಟ್ ಮಾಡ್ತೀವಿ, ಆಮೇಲೆ ಪ್ರೊಸೀಜರ್ ನಾವು ಹೇಳ್ತೀವಿ, ಪ್ರೊಸೀಜರ್ ಮಾಡ್ತೀವಿ. ನೀನು ಅದಕ್ಕೂ ನ್ಯಾಯ ಸಿಗಲಿಲ್ಲ, ನೀನು ಹೋಗಿ ಸ್ಟ್ರೈಕ್ ಮಾಡು ಆಯ್ತಾ. ಇಲ್ಲಿ ನಿಂತ್ಕೊಂಡು ನಮ್ಮ ಜಗಳ ಮಾಡಬೇಡ ಅಷ್ಟೇ. ನಾನು ನಾವು ಖಾಲಿ ಕೇಳಿ ಹೇಳಕ್ ಬಂದಿಲ್ಲ, ಸೈಡಲ್ಲಿ ಸಮಾಧಾನ ಅಂತ ಹೇಳಿದ್ದೀನಿ ಅಷ್ಟೇ. ಖಾಲಿ ಬಿಟ್ಟು ಹೇಳಕ್ ಬಂದಿಲ್ಲ ಸೈಡಿ ನಿಂತ ಯಾರು ತಳ್ತಾರ, ಸೈಡಿ ನಿಂತ ಯಾರು ತಳ್ತಾರೆ ನಿನ್ನ ಕೊನೆಗೆ ರೈತರನ್ನು ಮನವೊಲಿಸಿದ ಪೊಲೀಸರು ರೈತನ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳ ವಿರುದ್ಧ ಕ್ರಮ ಜರುಗಿಸುವುದಾಗಿ ಹೇಳಿದ ಮೇಲೆ ರೈತರ ಕೋಪ ತಣ್ಣಗಾಗಿದೆ. ಇನ್ನು ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. APMC ಮಾರ್ಕೆಟ್ ರೈತಂದು ನಾವು ಬೆಳೆದಿರೋ ಬೆಲೆನ ನಾವು ಬೆಳೆ ಇಟ್ಕೊಂಡು ಮಾರಾಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕದಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್,
ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಅವರು ಪ್ರತಿನಿತ್ಯ ನ್ಯಾಯಾಲಯ, ಕೇಸು, ಕಕ್ಷಿದಾರರು ಅಂತ ಒತ್ತಡದಲ್ಲಿಯೇ ಕಾಲ ಕಳೆಯುವ ವಕೀಲರು ಮತ್ತು ನ್ಯಾಯಾಧೀಶರು. ಆದರೆ ಅವರು ಒಂದು ದಿನದ ಮಟ್ಟಕ್ಕೆ ಕೋರ್ಟು, ಕೇಸು, ಕಕ್ಷಿದಾರ ಎಲ್ಲವನ್ನೂ ಬಿಟ್ಟು ಮೈದಾನಕ್ಕೆ ಇಳಿದಿದ್ದರು. ಅಷ್ಟೇ ಅಲ್ಲ, ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಮೆರೆದರು. ಹೌದು, ವಕೀಲರು ಮತ್ತು ನ್ಯಾಯಾಧೀಶರು ಎಂದರೆ ಸದಾ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸುವ ಅತ್ಯಂತ ಮಹತ್ವದ ಜವಾಬ್ದಾರಿ ನಿರ್ವಹಿಸುವವರು. ಪ್ರತಿದಿನ, ಪ್ರತಿ ಕ್ಷಣ ಅವರಿಗೆ ಅತಿ ಮುಖ್ಯ ಮತ್ತು ಅತ್ಯಮೂಲ್ಯ. ಇಂತಹ ನ್ಯಾಯಾಧೀಶರು ಮತ್ತು ವಕೀಲರು ಇಂದು ಕೋರ್ಟು, ಕೇಸು, ಕಕ್ಷಿದಾರರು ಎಂಬ ಎಲ್ಲ ಸಂಕೋಲೆಗಳನ್ನು ಪಕ್ಕದಲ್ಲಿಟ್ಟು ಮೈದಾನಕ್ಕಿಳಿದರು. ಅಲ್ಲದೆ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ಮೆರೆಯುವಲ್ಲಿ ಯಶಸ್ವಿಯಾದರು. ಇಷ್ಟಕ್ಕೂ ಇವರಿಗೂ ಕ್ರೀಡೆಗೂ ಏನು ಸಂಬಂಧ ಅಂತೀರಾ? ಮುಂದೆ ನೋಡಿ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ವಕೀಲರ ಸಂಘ ಮತ್ತು ನ್ಯಾಯಾಂಗ ಇಲಾಖೆ ಜಂಟಿಯಾಗಿ ಇಂದು ಕ್ರೀಡಾಕೂಟ ಏರ್ಪಡಿಸಿದ್ದವು. ಸದಾ ಒತ್ತಡದಲ್ಲಿಯೇ ಕರ್ತವ್ಯ ನಿರ್ವಹಿಸುವ ವಕೀಲರು, ಸದಾ ಒತ್ತಡದಿಂದಲೇ ಇರುವ ನ್ಯಾಯಾಧೀಶರು ಎಲ್ಲರೂ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿಗೆ ಕಾರಣರಾದರು. ಈ ವೇಳೆ ಮಾತನಾಡಿದ ನ್ಯಾಯಾಧೀಶರು, ಕ್ರೀಡೆ ಎಂಬುದು ಮಾನವನ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಸಹಕಾರಿಯಾಗಲಿದೆ. ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಆರೋಗ್ಯ ಕಾಪಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಒಂದೇನಪ್ಪ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ಸ್ಪೋರ್ಟ್ಸ್ ಇಸ್ ಸಮಥಿಂಗ್ ವಿಚ್ ಇಸ್ ಇಂಪಾರ್ಟೆಂಟ್, ಅ ಪಾರ್ಟ್ ಆಫ್ ಅವರ್ ಲೈಫ್ ಅಂತ ಹೇಳಬೇಕು. ಯಾಕೆ ಅಂತಂದ್ರೆ ಯಾರೇ ಒಬ್ರು ಒಂದು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಯಾವುದೋ ಒಂದು ಕ್ರೀಡಾದಲ್ಲಿ ಕೂಡ ಒಂದು ಒಂದು ಪಾರ್ಟಿಸಿಪೇಟ್ ಮಾಡಲೇಬೇಕಾಗುತ್ತೆ. ದಿನನಿತ್ಯ ಮೇ ಬಿ ವಾಕಿಂಗ್ ಆದ್ರೂ ಇರ್ಬೋದು, ಆರ್ ಮೇ ಬಿ ಜಾಗಿಂಗ್ ಇರ್ಬೋದು, ಇವನ್ ಸ್ಪೋರ್ಟ್ಸ್ ಯಾವ್ದಾದ್ರು ಟೆನ್ನಿಸ್ ಇರ್ಬೋದು, ಶಟ್ಲ್ ಇರ್ಬೋದು, ಯಾವುದೋ ಒಂದು ಸ್ಪೋರ್ಟ್ಸ್, ಇವನ್ ಕ್ರಿಕೆಟ್ ಕೂಡ. ಈ ಸ್ಪೋರ್ಟ್ಸ್ನಲ್ಲಿ ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಡೆಫಿನೆಟ್ ಆಗಿ ವಿಲ್ ಬಿ ಅ ಫಿಸಿಕಲಿ ಹೆಲ್ತಿ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಮ್ಮ ಸ್ಪೋರ್ಟ್ಸ್ ಆಡಿದಾಗ ನಮಗೊಂದು ಮೆಂಟಲಿ ಕೂಡ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಇದಕ್ಕೋಸ್ಕರನೇ ಎಲ್ಲರೂ ಕೂಡ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೆಲಸ ಮಾಡೋಕ್ಕೂ ಒಂದು ಜಸ್ಟ್ 1 hour or 45 minutes ಕೀಪ್ ಯುವರ್ ಸೆಲ್ಫ್ ಆಕ್ಯುಪೈಡ್ ವಿತ್ ಸಮ್ ಕೈಂಡ್ ಆಫ್ ಸ್ಪೋರ್ಟ್ಸ್. ಯಾವುದೋ ನೀಡ್ ನಾಟ್ ಬಿ ಅ ಕ್ರಿಕೆಟ್ ಅಂತಲೇ ಇರಬೇಕು ಅಂತೇನಿಲ್ಲ, ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಒಂದು ಇದರಲ್ಲಿ ಸ್ಪೋರ್ಟ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ
ಇಲ್ಲಾಂದ್ರೂ ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ದಿನನಿತ್ಯ ನೀವು ಮನೆಯಲ್ಲಿ ಓಡಾಡಿಕೊಂಡು ಕೂಡ ಒಂದು ಹಾಫ್ ಅನ್ ಅವರ್ ವಾಕ್ ಮಾಡಿದ್ರು ಬೇಕಾದಷ್ಟು ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ. ಅಲ್ಲದೆ ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಭಾಗವಹಿಸುವುದು ಮುಖ್ಯವಾಗಿದ್ದು ಎಲ್ಲರೂ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ಕ್ರೀಡಾ ಸ್ಫೂರ್ತಿ ಮೆರೆಯುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರು, ಹಿರಿಯ ವಕೀಲರು ಮತ್ತು ವಕೀಲರ ಸಂಘದ ಅಧ್ಯಕ್ಷರು ಸೇರಿದಂತೆ ಪದಾಧಿಕಾರಿಗಳು ಭಾಗವಹಿಸಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಭೂಮಿ ಅಕ್ರಮವಾಗಿ ಬಲಾಢ್ಯರು ನಕಲಿ ದಾಖಲೆ ಸೃಷ್ಟಿಸಿ ಕಬಳಿಸಲು ಮುಂದಾಗಿದ್ದರು. ಆದರೆ ದೊಡ್ಡಬಳ್ಳಾಪುರ ತಾಲೂಕಿನ ಗುಂಜೂರು ಗ್ರಾಮಸ್ಥರು ವಕೀಲ ಆರ್ ಪ್ರತಾಪ್ ನೇತೃತ್ವದಲ್ಲಿ ಭೂಗಳ್ಳರ ವಿರುದ್ಧ ಹೋರಾಟ ನಡೆಸಿ ಆಶ್ರಯ ಯೋಜನೆಗಾಗಿ 8 ಎಕರೆ ಜಾಗವನ್ನು ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸುಬ್ರಹ್ಮಣ್ಯ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾಗಿದೆ. ಈ ಕ್ಷೇತ್ರಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಅಲ್ಲದೆ ಇಲ್ಲಿನ ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು, ದೇವಸ್ಥಾನದ ಪ್ರಖ್ಯಾತಿಯನ್ನೇ ಬಂಡವಾಳ ಮಾಡಿಕೊಂಡಿರುವ ಭೂಗಳ್ಳರು ಕ್ಷೇತ್ರದ ಸುತ್ತಮುತ್ತಲಿನ ಸರ್ಕಾರಿ ಜಾಗಗಳನ್ನು ಹಂತ ಹಂತವಾಗಿ ಕಬಳಿಸಲು ಮುಂದಾಗಿದ್ದಾರೆ. ಘಾಟಿ ಗ್ರಾಮ ಪಂಚಾಯಿತಿ ಸುತ್ತಮುತ್ತಲಿನ ಗ್ರಾಮಗಳಾದ ಗುಂಜೂರು, ಮೇಲಿನ ಜೋಗಹಳ್ಳಿ, ಕೆಳಗಿನ ಜೋಗಹಳ್ಳಿ, ಮಾಕಳಿಯಲ್ಲಿ 100 ಎಕರೆ ಸರ್ಕಾರಿ ಜಾಗವಿದೆ. ದಶಕದಿಂದ ರೈತರು ಈ ಜಾಗದಲ್ಲಿ ಸಾಗುವಳಿ ಮಾಡಿಕೊಂಡು ಭೂ ಮಂಜೂರಾತಿಗೆ ಅರ್ಜಿ ಹಾಕಿ ಕಾಯುತ್ತಿದ್ದಾರೆ. ಇದೇ ಜಾಗ ಕ್ಷಣ ಮಾತ್ರದಲ್ಲಿ ಭೂಗಳ್ಳರ ಪಾಲಾಗುತ್ತಿದೆ. ಗುಂಜೂರು ಗ್ರಾಮದ ಸರ್ವೆ ನಂಬರ್ 33ರಲ್ಲಿ 120 ಎಕರೆ ಜಾಗವಿದ್ದು, ಕಾಲಕ್ರಮೇಣವಾಗಿ ಸಾಕಷ್ಟು ಭೂಮಿ ಸ್ಥಳೀಯರಿಗಲ್ಲದೆ ಬಲಾಢ್ಯರ ಪಾಲಾಗಿದೆ ಎಂಬುದು ಸ್ಥಳೀಯರ ವಾದ. ಗ್ರಾಮಸ್ಥರ ನಿವೇಶನದ ಜಾಗವನ್ನ ರೆಸಾರ್ಟ್, ಮಸಾಜ್ ಪಾರ್ಲರ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳಿಗೆ ಕಬಳಿಕೆ ಮಾಡಲಾಗುತ್ತಿದೆ. ಅಂತಹವರ ವಿರುದ್ಧ ಸತತ 3 ವರ್ಷ ಹೋರಾಟ ಮಾಡಿದ ಗುಂಜೂರು ಗ್ರಾಮಸ್ಥರು 8 ಎಕರೆ ಜಾಗವನ್ನ ಆಶ್ರಯ ಯೋಜನೆಗಾಗಿ ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೋರಾಟದ ನೇತೃತ್ವವನ್ನು ಸ್ಥಳೀಯ ಮುಖಂಡರು ಹಾಗೂ ವಕೀಲ ಆರ್ ಪ್ರತಾಪ್ ವಹಿಸಿಕೊಂಡು ಹಲವಾರು ಸಚಿವರನ್ನ ಒಳಗೊಂಡಂತೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಸರ್ಕಾರಿ ಜಾಗವನ್ನ ಉಳಿಸಿದ್ದಾರೆ. ನಿವೇಶನ ಹಂಚಿಕೆ ಮಾಡಲು 8 ಎಕರೆ ಜಾಗವನ್ನ ಮಂಜೂರು ಮಾಡಿದ್ದಾರೆ. ಅವರ ಹೋರಾಟಕ್ಕೆ ಗ್ರಾಮಸ್ಥರು ಹೂಮಾಲೆ ಹಾಕುವ ಮೂಲಕ ಅಭಿನಂದಿಸಿದರು. ಗ್ರಾಮ ಪಂಚಾಯತ್ ಸದಸ್ಯ ಕೃಷ್ಣಪ್ಪ ಮಾತನಾಡಿ, ಇಲ್ಲಿನ ವಿದ್ಯಾವಂತ ಯುವಕರು ದುಡಿಯಲು ಬೆಂಗಳೂರಿಗೆ ಹೋಗುತ್ತಾರೆ. ಕೋಟಿ ಹಣ ಕೊಟ್ಟು ಬೆಂಗಳೂರಿನಲ್ಲಿ ಆಸ್ತಿ ಮಾಡಲು ಸಾಧ್ಯವಿಲ್ಲ. ಇಲ್ಲಿನ ಜಾಗವನ್ನ ಬೆಂಗಳೂರಿನ ಬಲಾಢ್ಯರು ಕಬಳಿಸುವ ಮೂಲಕ ಸ್ಥಳೀಯರಿಗೆ ಜಾಗ ಇಲ್ಲದಂತೆ ಮಾಡುತ್ತಿದ್ದಾರೆ. ಇವರ ವಿರುದ್ಧ ಹೋರಾಟ ಮಾಡಲು ಪ್ರತಾಪ್ ಅಂತ ಯುವಕರು ಬೇಕಾಗಿದ್ದಾರೆ ಎಂದರು. ನಿಮ್ಮೆಲ್ಲರಿಗೂ ಗೊತ್ತು, ನೀವು ಹಳ್ಳಿ ಕಡೆಯಿಂದನೇ ಹಳ್ಳಿಲೇ ಹುಟ್ಟಿ ಹಳ್ಳಿಲೇ ಬೆಳೆದು ಸರ್ಕಾರಿ ಶಾಲೆಗಳಲ್ಲಿ ಓದಿ ಏನೋ 4 ಅಕ್ಷರ ಕಲ್ತ್ಕೊಂಡು ದುಡಿಯೋದಕ್ಕಿಂತ ಬೆಂಗಳೂರಿಗೆ ಹೋಗ್ತೀವಿ. ಬೆಳಗ್ಗೆ 6 ಗಂಟೆಗೆ ಹೋಗಬೇಕು, ರಾತ್ರಿ 11 ಗಂಟೆಗೆ ಬರಬೇಕು. ನಾವು ಅಲ್ಲಿರೋಕ್ಕೆ ಜಾಗ ಇಲ್ಲ. ನಾವು ಕೊಂಡ್ಕೋಬೇಕಂದ್ರೆ ಎಷ್ಟು ಕೊಡಬೇಕು ದುಡ್ಡು? ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕು. ನಮ್ಮೂರಲ್ಲೇ ನಮ್ಗೆ ಜಾಗ ಇಲ್ಲ ಅಂದರೆ ನಾವು ಯಾರನ್ನು ಕೇಳೋದು? ಬೆಂಗಳೂರಲ್ಲಿ ನಾವು ಜಾಗ ತೊಗೊಳಕ್ಕಾಗಲ್ಲ. ಬೆಂಗಳೂರಲ್ಲಿ ಬರೋದು ಇಲ್ಲ ಅಕ್ವೈರ್ ಮಾಡ್ಕೊಳ್ಳೋದು. ನಮ್ಗೆ ಇಲ್ಲೂ ಜಾಗ ಇಲ್ಲ, ಅಲ್ಲೂ ಜಾಗ ಇಲ್ಲ ಅಂದರೆ ನಾವು ಯಾರ ಹತ್ರ ಹೋಗೋಣ? ಅದೇ ದೇವಸ್ಥಾನಗಳಲ್ಲಿ ಮಲ್ಕೋಬೇಕು ಅಂಥ ಪರಿಸ್ಥಿತಿ ಇವತ್ತು. ಇಂಥ ಕ್ಲಿಷ್ಟಕರವಾದ ಪರಿಸ್ಥಿತಿನಲ್ಲಿ ನಮಗೆ ಅಂತ ಮೀಸಲಾಗಿರೋ ಜಾಗಗಳನ್ನ ಇವರು ಕಬಳಿಸ್ಕೊಂಡು ದುಡ್ಡಿರೋರು ಕೆಲವರು ನಮಗೆ ಜಾಗ ಇಲ್ಲದೆ ಮಾಡಿದಾಗ ಈಗ ಇಂಥವ್ರ ಪಾಪ ಅದೇ ನಮಗೊಂಥರ ಪವನ್ ಕಲ್ಯಾಣ್ ಇದ್ದಂಗೆ ದುಷ್ಟಶಕ್ತಿ ಸಂಹಾರ ಮಾಡಬೇಕಂದ್ರೆ ಯಾರನ್ನ ಬರಲೇಬೇಕು, ಮುಂದಕ್ಕೆ ಹೋರಾಟ ಮಾಡಬೇಕು. ಅವ್ರು ಹೋರಾಟ ಮಾಡೋದಕ್ಕೆ ನಾವು ಬೆನ್ನೆಲುಬಾಗಿ ನಿಂತಿರ್ತೀವಿ ಅಂತ ಹೇಳಿರ್ತೀವಿ. ಈ ಥರ ಕೆಲಸ ಎಲ್ಲ ಕಡೆ ಆಗಬೇಕು. ಆಶ್ರಯ ಯೋಜನೆಗಾಗಿ 8 ಎಕರೆ ಜಮೀನು ಮಂಜೂರು ಮಾಡುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ನಮ್ಮ ಮುಂದಿರುವ ಸವಾಲು ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಮಾಡುವುದು. ಈಗಾಗಲೇ ನಿವೇಶನ ಹಂಚಿಕೆಗಾಗಿ 500ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು, ಅರ್ಹರಿಗೆ ನಿವೇಶನ ಹಂಚಿಕೆಯಾಗಬೇಕಾದರೆ ವಿದ್ಯಾವಂತ ಮತ್ತು ಪ್ರಾಮಾಣಿಕ ಯುವಕರನ್ನು ಚುನಾವಣೆಯಲ್ಲಿ ಗೆಲ್ಲಿಸುವ ಕೆಲಸ ಮಾಡಿ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.
ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಎದುರಾಗಿದ್ದು ಬೆಳೆ ಇಡಲು ರೈತರು ಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿಲ್ಲುವ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ದಿನಗಟ್ಟಲೆ ಕಾದರೂ ಗೊಬ್ಬರ ಸಿಗದೆ ವಾಪಸ್ ಆಗುತ್ತಿದ್ದು, ಇಂತಹ ಸ್ಥಿತಿಯಲ್ಲಿ ಗೊಬ್ಬರ ಅಕ್ರಮ ದಾಸ್ತಾನು ಮಾಡುವ ಕೆಲಸಕ್ಕೆ ಕೆಲವರು ಮುಂದಾಗಿದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಮೂಟೆ ಯೂರಿಯಾ ಗೊಬ್ಬರವನ್ನು ನಂಜನಗೂಡು ನಗರದ ಗೌಸಿಯಾ ರೈಸ್ ಮಿಲ್ನಲ್ಲಿ ದಾಸ್ತಾನು ಮಾಡಲಾಗಿದ್ದು, ಈ ವಿಚಾರ ತಿಳಿದ ರೈತ ಮುಖಂಡ ಸತೀಶ್ ರಾವ್ ನೇತೃತ್ವದಲ್ಲಿ ಪ್ರಕರಣವನ್ನು ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜ್ಯದ ರೈತರಿಗೆ ಸೇರಬೇಕಿದ್ದ ಯೂರಿಯಾ ಗೊಬ್ಬರವನ್ನು ವಯನಾಡು ಮೂಲದ ವ್ಯಕ್ತಿಯೊಬ್ಬರು ಅಕ್ರಮವಾಗಿ ದಾಸ್ತಾನು ಮಾಡಿ ಅನ್ಯ ರಾಜ್ಯಗಳಿಗೆ ಯೂರಿಯಾ ಸಾಗಾಟ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಇಡೀ ರಾಜ್ಯಾದ್ಯಂತ ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಬೀದಿಲಿ ಕೂತಾರೆ. ಆದರೆ ನಂಜನಗೂಡಿನ ಉಲ್ಲಳ್ಳಿ ರಸ್ತೆಯಲ್ಲಿ ಮೊಹಮ್ಮದ್ ಫಾಜಿಲ್ ಅನ್ನೋರು ಒಂದು ಬಾಡಿಗೆಗೆ ಒಂದು ಜಾಗವನ್ನು ಪಡ್ಕೊಂಡು 200ಕ್ಕೂ ಹೆಚ್ಚು ಮೂಟೆ ಯೂರಿಯಾವನ್ನು ಇಲ್ಲಿ ಅಕ್ರಮವಾಗಿ ಇಟ್ಟಿರುವಂಥದ್ದು. ಮತ್ತು ಬೆಳಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ಸತೀಶ್ ಅವರು ಬಂದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಲಾರಿಯಲ್ಲಿ ಇಲ್ಲಿಂದ ಯೂರಿಯಾವನ್ನು ಬೇರೆ ಬೇರೆ ಸಾಗಾಟ ಮಾಡಿರೋದು ಕೂಡ ಅವರು ಪತ್ತೆ ಹಚ್ಚಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಇಲಾಖಾ ಅಧಿಕಾರಿಗಳಿಗೆ ಕೇಳಿದಾಗ ಇಲ್ಲಿ ಅಕ್ರಮ ದಾಸ್ತಾನಾಗಿರುವುದು ಕಂಡು ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂಥ ಕೃಷಿ ಇಲಾಖಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖಾ ಅಧಿಕಾರಿಗಳು, ರೆವಿನ್ಯೂ ಇಲಾಖಾ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರೆ. ಏನು ಅಕ್ರಮ ದಾಸ್ತಾನು ಮಾಡಿ ನಮ್ಮ ರೈತರಿಗೆ ಸಿಗಬೇಕಾದಂಥ ಯೂರಿಯಾವನ್ನು ದೊಡ್ಡ ದೊಡ್ಡ ಕಾರ್ಖಾನೆಗಳಿಗೆ ಮಾರ್ಕೊತಾ ಇರೋ ಇಂಥ ಒಂದು ವ್ಯವಸ್ಥಿತ ಸಂಚು ರಾಜ್ಯಾದ್ಯಂತ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾಗಿ ಗಂಭೀರವಾಗಿ ಕ್ರಮ ತಗೋಬೇಕು. ತೀವ್ರತರವಾಗಿ ಯಾರು ಅಕ್ರಮ ದಾಸ್ತಾನು ಕೋರಿದರೆ ಅವ್ರ ಹಿಂದೆ ದೊಡ್ಡ ದೊಡ್ಡ ಜಾಲ ಇದೆ, ಅದನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಕರ್ನಾಟಕದಾದ್ಯಂತ ಯೂರಿಯಾ ಗೊಬ್ಬರದ ಅಭಾವದಿಂದ ರೈತರಿಗೆ ಸಿಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇಂತಹ ವೇಳೆ ಅಕ್ರಮ ಗೊಬ್ಬರ ಮಾಫಿಯಾ ದಾಸ್ತಾನು ಮಾಡಿದವರು ಯಾರೆಂದು ಪರಿಶೀಲನೆ ಮಾಡಬೇಕು. ಕಳೆದ 20 ದಿನಗಳಿಂದ 100 ಟನ್ ಗೊಬ್ಬರವನ್ನು ಬೇರೆ ರಾಜ್ಯಗಳಿಗೆ ಸಾಗಾಟ ಮಾಡುತ್ತಿರುವುದು ವಿಪರ್ಯಾಸವಾಗಿದೆ. ಕೂಡಲೇ ದಾಸ್ತಾನಿಗೆ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ರೈತ ಸಂಘದ ಮುಖಂಡ ವಿದ್ಯಾಸಾಗರ್ ಒತ್ತಾಯಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್.
ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್, ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳು ಇಂದು ನಾಮಪತ್ರ ಸಲ್ಲಿಸಿದರು. ವೇಮಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ನಾಮಪತ್ರ ಸಲ್ಲಿಸಿದ್ದು, ನಾಳೆ ನಾಮಪತ್ರ ಸಲ್ಲಿಸಲು ಕೊನೆಯ ದಿನವಾಗಿದೆ. 20ಕ್ಕೂ ಹೆಚ್ಚು ಅಭ್ಯರ್ಥಿಗಳಿಂದ ಇಂದು ನಾಮಪತ್ರ ಸಲ್ಲಿಸಿದ್ದು, ಇದರಲ್ಲಿ ಪ್ರಮುಖ ಪಕ್ಷಗಳ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ. ಆಗಸ್ಟ್ 17ರಂದು ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆ ನಡೆಯಲಿದೆ. ಮೊದಲ ಬಾರಿಗೆ ಚುನಾವಣೆ ನಡೆಯುತ್ತಿದ್ದು, ಅಧಿಕಾರದ ಗದ್ದುಗೆಗೆ ಏರಲು ಕಾಂಗ್ರೆಸ್ ಮತ್ತು ಮೈತ್ರಿ ಪಕ್ಷಗಳು ತೀವ್ರ ಕಸರತ್ತು ನಡೆಸುತ್ತಿವೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರಾವತಿ ಜಲಾಶಯಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರ ಹೆಸರು ಪ್ರಕಟಿಸಿದ ಜಿಲ್ಲಾ ಉಸ್ತುವಾರಿ ಸಚಿವರು. ಅದನ್ನು ಬೆಂಬಲಿಸಿದ ಬಾಗೇಪಲ್ಲಿ ಶಾಸಕರ ವಿರುದ್ಧ ಆಕ್ರೋಶ. ಸಿಪಿಎಂ ಕಾರ್ಯಕರ್ತರಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೈಕ್ ರ್ಯಾಲಿ. ಸ್ನೇಹಿತರ ದಿನದ ಅಂಗವಾಗಿ ನಂದಿ ಬೆಟ್ಟಕ್ಕೆ ಜಾಲಿ ರೈಡ್ ಹೋಗಿದ್ದ ಬಾವ ಬಾಮೈದ. ವಾಪಸ್ ಬರುವಾಗ ಸಂಭವಿಸಿದ ದುರಂತ. ಬಂಡೆಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲಿಯೇ ಇಬ್ಬರ ಸಾವು. ಮಗಳ ಮದುವೆ ಮಾಡಲು ದೇವಾಲಯ ಚಿನ್ನಾಭರಣ ಕಳವು ಮಾಡಿದ ಖತರ್ನಾಕ್ ಮಹಿಳೆ. ಮಗಳ ಪ್ರೇಮಿಯ ಜೊತೆ ಸೇರಿ ಅರ್ಚಕರಿಂದಲೇ ದೇವಾಲಯ ಆಭರಣ ಕಳವು. ಪ್ರಕರಣ ಭೇದಿಸಿದ ಪೊಲೀಸರು. ಹೂವಿನ ಮಾರುಕಟ್ಟೆಯಲ್ಲಿ ರೈತನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಹಮಾಲಿಗರು. 4 ಹಲ್ಲು ಉದುರಿ ರೈತನಿಗೆ ಸಂಕಷ್ಟ. ಹಲ್ಲೆ ಮಾಡಿದ ಹಮಾಲಿಗರ ವಿರುದ್ಧ ಕಾನೂನು ಕ್ರಮಕ್ಕೆ ಆಗ್ರಹಿಸಿ ರೈತರ ಪ್ರತಿಭಟನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.